ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಎಲ್ಲ ಹೈ ಡ್ರಾಮಾಗಳ ಬಳಿಕ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈಗಿರುವಂತಹ ಪ್ರಶ್ನೆ ಬಹುಮತ ಸಾಬೀತುಪಡಿಸಬೇಕು. ಸೊ ನಾಳೆ ಆ ಕಾರ್ಯ ಆಗುತ್ತೆ ಅಂತ ತಮಿಳುನಾಡಿನಲ್ಲಿ ನಾಳೆ ವಿಜಯ್ ವಿಶ್ವಾಸ ಮತಯಾಚನೆ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದಳಪತಿಗೆ 121ಕ್ಕಿಂತ ಹೆಚ್ಚಿನ ಸಂಖ್ಯಾಬಲ ಸಿಗುತ್ತಾ? ಎಐಎಡಿಎಂಕೆ ಇಬ್ಬಾಗ ಆಗುತ್ತಾ? 36 ಜನ ಶಾಸಕರು ವಿಜಯ್ಗೆ ಬಾಹ್ಯ ಬೆಂಬಲವನ್ನ ಕೊಟ್ಟು ಬಿಡ್ತಾರ? ವಿಜಯ್ ಸಂಖ್ಯಾಬಲ 156ಕ್ಕೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹಿಂಗಾದ್ರೆ 5 ವರ್ಷ ಪೂರ್ಣಾವಧಿ ಟೆನ್ಷನ್ ಇಲ್ಲದೆ ಅಧಿಕಾರ ನಡೆಸಬಹುದು ಅಂತ. ವಿಶ್ವಾಸ ಮತಯಾಚನೆಯ ಬಳಿಕ ವಿಜಯ್ ದೆಹಲಿ ದಂಡಯಾತ್ರೆ ಮಾಡುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಈಗ ಕಾಂಗ್ರೆಸ್ ಅವರ ಮಿತ್ರ ಪಕ್ಷ ಕೂಡ ಹೌದು, ಹಾಗಾಗಿ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ದಳಪತಿ ವಿಜಯ್. ಸ್ಟಾಲಿನ್ ಭೇಟಿಯಾಗಿ ದ್ವೇಷ ರಾಜಕೀಯ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ದಳಪತಿ ವಿಜಯ್ ನಿನ್ನೆ ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲೇ ರವಾನೆ ಮಾಡಿ ಹಾಕಿದೆ. ಈಗ ಇರೋ ಪ್ರಶ್ನೆ ವಿಶ್ವಾಸ ಮತಯಾಚನೆ. ಆಲ್ರೆಡಿ ಅವ್ರ ಹತ್ರ ನಂಬರ್ ಇದೆ, ಬಟ್ ಅದನ್ನ ಮೀರಿ ಹೆಚ್ಚಿನ ನಂಬರ್ ಅನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರಾ ಅಂತ ಅಂದ್ರೆ ಕಾರಣ ಎಐಎಡಿಎಂಕೆ ಇಬ್ಬಾಗ ಆಗೋ ಸಾಧ್ಯತೆ ಇದೆ. ಒಂದು ಬಣ 30 ಜನ ಶಾಸಕರು ಬಾಹ್ಯ ಬೆಂಬಲವನ್ನ ವಿಜಯ್ ಅವರಿಗೆ ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ನಾಳೆ ವಿಶ್ವಾಸ ಮತ ಯಾಚನೆಯ ಸಂದರ್ಭದಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.